ಅದೇನ್ ಬಂತು ಅದೇನ್ ಭಾಗ್ಯನೋ ನಾ ಕಾಣೆ. ಈ ಬೊಸ್ರಿ ಆದ್ಮೇಲೆ ನೀನಂತೂನುವೆ ಮನ್ಯಾಗೆ ನಡೆಯೋದೇ ಕಮ್ಮಿ ಆಗ್ಬಿಟ್ಟೈತೆ. ಹೆಂಗೋ ಅತ್ತಾಗ ಅಂತ ಹೇಳ್ಬಿಟ್ಟು ಬೆಣ್ಣೆ ಗಿಣ್ಣೆ ಮಾರಿ ತುಪ್ಪ ಮಾರ್ಬಿಟ್ಟು ಕಾಸನ ಮಾಡ್ತಾ ಇದ್ದೆ. ಆದ್ರೆ ಈಗ ನೋಡಿದ್ರೆ ಕಾಸಿಲ್ಲ ಕರಿಮಣಿ ಇಲ್ಲ ಎಂತದೂನುವೆ ಇಲ್ಲ. ಅತ್ತೆ ಬೊಸ್ರಿ ಅಲ್ವಾ, ನಾನು ಹೋಗ್ಬಿಟ್ಟು ಎಲ್ಲಿಂದ ಮೇಸಿ ಮಾಡಿ ಬರ್ಲಿ ಹೇಳಿ. ಅದಕ್ಕೆ ನಾನು ಕೆಲ್ಸಕ್ಕೆ ಹೋಗಲ್ಲ ಮಾಡ್ತಿಲ್ಲ ಇವಾಗ. ಅದಕ್ಕೇನೆ ನಡೀತಿಲ್ಲ ಮನೆಯಾಗೆ. ನೀವು ಯಾರನ್ನ ನೋಡ್ಕೊಂಡ್ರೆ ಸೊರೋಗೋದು ಅಂತ ಅನ್ನಿಸ್ತದೆ. ಹೆಂಗೋ ಹೆಂಗೋ ಬೆಣ್ಣೆ ಗಿಣ್ಣೆ ಮಾರ್ಕೊಂಡು ಆರಾಮಾಗೆ ಇದು ಮಾಡ್ಬೋದಿತ್ತು. ಈಗ ನಾನೆಲ್ಲಿ ಇನ್ನೂ ಒಂದು ವರ್ಷ ಏನು ಮಾಡೋಕ್ಕಿಲ್ಲ. ನೀನು ಹಿಂಗೆ ಮಾಡಕ್ಕಿಲ್ಲ ಅಂತ ಕುಂತ್ಕೊಬಿಟ್ರೆ ಏನು ಮಾಡನಿ. ನಾವು ಬೊಸ್ರಿಯರ್ ಇದ್ವಲ್ಲವ, ನಾವು ಬೊಸ್ರಿಯಾಗಿದ್ದಾಗ 9 ತಿಂಗಳಾದ್ರೂ ಕೊಡ ಎಲ್ಲ ಒತ್ಕೊಬತ್ತಾ ಇದ್ವಿ ಕೆರೆತಾಗಿಂದ. ಈಗಿನ ಹೆಣ್ಮಕ್ಳು ಬೊಸ್ರಾದ್ರು ಅಂತ ಹೇಳಿದ್ರೆ ಈ ಕಡೆ ಲೋಟ ತೆಗ್ದು ಆ ಕಡೆಗೆ ಮಾಡ್ಗಕ್ಕಿಲ್ಲ. ಏನೋ ದೊಡ್ಡ ಸಾಧನೆ ಮಾಡಿದ್ರು ಅನ್ನಂಗೆ ಆಡ್ತವೆ. ಏನು ಮಾಡನಿ, ಅಯ್ಯೋ ಶಿವನಿ. ಕಾಸಿಲ್ಲ ಏನಿಲ್ಲ. ನನ್ನ ಮಗ ಒಬ್ಬ ಆ 2 ಎಮ್ಮೆ ಹಿಡ್ಕೊಂಡು ಹೋಗವ್ನಿ. ಈರಪರ ಎಮ್ಮಿಗಳೆಲ್ಲ ಮಾರಕ್ದಂಗಾಯ್ತು. ಏನು ಮಾಡೋದು ಏನು ಕತೆಯೋ. ಅವ್ರಿಗೆ ಹೇಳ್ದೆ ಅತ್ತೆ ನಾನು ಇನ್ನೂ 4-5 ಎಮ್ಮೆ ಆದ್ರೂ ಹೊಡ್ಕೊಂಡು ಹೋಗು ಅಂದ್ರೆ ನನ್ನ ಕೈಲಿ ಆಗಕ್ಕಿಲ್ಲ, ನನ್ನ ಕೈಲಿ ಇಷ್ಟೇ ಆಗೋದು ಅಂತ ಹೇಳೋದ. ನಾನು ಅದಕ್ಕೆ ಸುಮ್ಕಾದೆ ಅತ್ತಗೆ. ಇನ್ನೇನು ಮಾಡೋಕ್ಕಾಯ್ತದೆ ಬಿಡು, ಇಷ್ಟೇ ನಂತ ಇವ್ರಿಗೂ ಆಗೋದು ಅಂತ ಹೇಳ್ಬಿಟ್ಟು ನಾನು ತಾನೇ ಏನು ಮಾಡಲಿ ಹೇಳಿ. ಸುಮ್ಕೆ ತಲೆನೋವು ನನಗೂ. ಎಲ್ಲ ಮಾಡ್ಕೊಂಡು ಮನೆ ಕೆಲಸನೂ ಮಾಡ್ಕೊಂಡು ಅಲ್ಲಿ ಈಚೆ ಕಡೆನೂ ಕೆಲಸನೂ ಮಾಡೋಕ್ಕಾಗಕ್ಕಿಲ್ಲ ನನ್ನ ಕೈಲಿ. ಅಯ್ಯಯ್ಯಪ್ಪ, ಮದ್ವೆ ಮುಂಚೆ ಹೆಂಗಿದ್ದೆ, ಮದ್ವೆ ಆಗಲ್ಲ ಹೆಂಗೆ ಬದಲಾಗಿದೆಯಾ? ಏನು ಮದ್ವೆ ಮುಂಚೆ ಹಿಂಗೆ ದುಡಿತಾಳೆನೋ ಸಾಯ ಗಂಟ ನಂಗೆ ಇದು ಮಾಡಿದೆ. ಅದಕ್ಕೆ ನಾನು ಏನೋ ಬಿಡು ನನ್ನ ಮಗ ಸಂದಕ್ಕಿರ್ತಾನೆ ಅಂತ ಮಾಡಿದ್ರೆ ಇವಾಗ ಈ ಬಾಳು. ಅಜಯ್, ಓಹೋ ಬಾರ ನಿಧಿ, ಬಾ ಬಾ ಬಾಮ್ಮ ನಿಧಿ, ಬಾ ಕುಂತ್ಕ ಬಾ, ಕಾಪಿ ಇಕ್ತೀನಿ ಬಾ. ನನಗೆ ಯಾ ಕಾಪಿನೂ ಬೇಡ, ಏನು ಬೇಡ ನನಗೆ. ಅಜ್ಜಿ ಏನಜ್ಜಿ, ನನ್ನ ಜೀವನನ ನೀನು ಏನು ಮಾಡಬೇಕು ಅಂತ ಅನ್ಕೊಂಡಿದ್ಯಾ? ಅಯ್ಯೋ ಶಿವ, ಇದೇನಾಯ್ತು ಹಿಂಗೆ ಕಿರ್ಚಾಡ್ತಿದ್ಯಲ್ಲ? ಯಾಕೆ ಕುಂತ್ಕ ಹಂಗೆ? ನಾನಿಲ್ಲಿ ಕುಂತ್ಕೊಂಡು ನಿಮ್ಮ ಜೊತೆ ಅಲ್ಟೆ ಹೊಡಿಯಕ್ಕೆ ಅಂತ ಬಂದಿಲ್ಲ. ನನ್ನ ಜೀವನನ ಸರ್ವನಾಶ ಮಾಡ್ಬಿಟ್ಟಲ್ಲ ಅಜ್ಜಿ, ಅದಕ್ಕೆ ಕೇಳಕ್ಕೆ ಅಂತ ಬಂದಿದ್ದೀನಿ. ನೀನೊಂಥರ ಹೆಂಗೆ ಅಂದ್ರೆ ಶಕುನಿ ಕೆಲಸ ಮಾಡ್ತೀಯ ನೀನಂತೂ. ಏನು ನಾನು ನನ್ನ ಗಂಡನ ಜೊತೆ ಸಂಸಾರ ಮಾಡಲಿಲ್ಲ ಅಂತಂದ್ರೆ ನಮ್ಮಪ್ಪ ಶಾನೆ ಬೇಜಾರು ಮಾಡ್ಕೊಬಿಟ್ಟು ಏನಾರ ಮಾಡ್ಕೊಂಬಿಟ್ಟು ಸತ್ತೋಯ್ತಿದ್ರಾ ಅಲ್ವಾ? ಹಂಗೆ ನೀವು ನನಗೆ ಹೇಳಿ ಇಷ್ಟು ದಿನ ಕಷ್ಟನ ಸುಖನೋ ಅವನ ಜೊತೆ ಬಿದ್ದು ಸಂಸಾರ ಮಾಡಂಗ್ ಮಾಡಿದೆ ಅಲ್ವಾ? ಬಾಯಿ ಬಿಟ್ರೆ ಸುಳ್ಳು ಸುಳ್ಳು ಸುಳ್ಳು, ನಿನ್ ಬಾಯೆಲ್ಲ ಸುಳ್ಳೆನೇನೆ. ಅಜ್ಜಿ ಎಂತ ಕೆಲಸ ಮಾಡಿದೆ ನೀನಂತೂ. ನಾನೇನೋ ಅವನಂದ್ರೆ ಇಷ್ಟ ಅಂತ ಯಾವುದೋ ಕಾಲದಾಗ ಹೇಳಿದ್ದೆ, ಅದಕ್ಕೆ ಚೆನ್ನಾಗಿ ನಾಟಕ ಮಾಡ್ಬಿಟ್ಟು ನನಗೆ ಮದುವೆ ಮಾಡ್ಬಿಟ್ಟೆ. ಅಷ್ಟು ಸಾಲದು ಅಂತ ಅಜ್ಜಿ ಅವನ ಜೊತೆ ಬಾಳಕ್ಕಾಗಲ್ಲ, ಜಾಸ್ತಿ ಹಿಂಸೆ ಕೊಡ್ತಾನೆ ಅವನು, ಒಂದು ದಿನಕ್ಕೂ ಸಂಸಾರ ಮಾಡೋಕ್ಕಾಗಲ್ಲ ಅಜ್ಜಿ ಅಂತ ಎಷ್ಟು ಹೇಳಿದ್ವಿ. ನಿನ್ನ ಹತ್ರ ಬಿಟ್ಟೋಗ್ತೀನಿ ಅಜ್ಜಿ ಅಂತ ಹೇಳಿದ್ರೆ ನಿಮ್ಮ ಅಪ್ಪ ಬದುಕಿರಲ್ಲ ಅಷ್ಟೇನೆ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನನ್ನ ಹತ್ರನೇ ಯಾಮರಿಸ್ಬಿಟ್ಟು ನನ್ನ ಹತ್ರನೇ ಸುಳ್ಳು ಹೇಳ್ಬಿಟ್ಟು ಅವನ ಜೊತೆ ಸಂಸಾರ ಮಾಡಂಗ್ ಮಾಡ್ದ ನೀನು. ನನ್ನ ಜೀವನನೇ ಹಾಳು ಮಾಡ್ಬಿಟ್ಟಲ್ಲೇ ಮುದುಕಿ, ಕಾಕಿ ಮುದುಕಿ. ನಿನ್ನಿಂದನೇ ಎಲ್ಲ ಆಗಿದ್ದು ನನ್ಗಂತೂ. ಹೆಂಗೋ ಚೆನ್ನಾಗಿರ್ತಾ ಇದ್ದೆ ನಾನಂತೂ. ಯಾವಾಗ ಮದುವೆ ಮಾಡ್ಕೊಂಡು 2 ತಿಂಗಳಿಗೆ ಅವನು ಬಿಡೋಣ ಅಂತ ನಿರ್ಧಾರ ಮಾಡಿದ್ದೆ. ಆದ್ರೆ ನೀನ್ ಮಧ್ಯ ಬಾಯಿ ಹಾಕ್ಬಿಟ್ಟು ನೀನು ಜಾಗದಾಗೆ ನಮ್ಮ ಅಜ್ಜಿ ಅನ್ನೋದು ಬಿಟ್ಟು ಬೇರೆ ಯಾವಳನ್ನ ಇದು ಬಿಟ್ಟಿದ್ರೆ ಅಲ್ಲಲ್ಲೇ ಪರ್ಕಿ ಗಿರ್ಕಿ ತಕೊಂಡು ಹಂಗಂಗೆ ಬಡ್ದಾಕ್ಬಿಡ್ತಾ ಇದ್ದೆ. ಏನಂತೀಯ ಅಜ್ಜಿ, ನನಗಿನ್ನ ದೊಡ್ಡೋಳು ಅಂತ ಹೇಳ್ಬಿಟ್ಟು ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತಿದ್ದೀನಿ. ನಿಮ್ಮ ಆಡ ಕೆಲಸಕ್ಕೆ ಅವನು ನಿಮ್ಮ ಅಮ್ಮಗ ದಿಮಾಕ್ ನನ್ನ ಮಗ. ನನ್ನ ಮಗ ಬೀದಿಗೆ ಬೀಳೋದು ನೋಡ್ತಾ ಇರು. ಏನ್ ದಿಮಾಕ್ ತೋರಿಸ್ತಾನೆ ಬಡ್ಡಿ ನನ್ನ ಮಗ. ನನ್ನ ಹತ್ರನೇ ಪೇಪರ್ ತಗೊಂಡೋಗಿ ಮನೆ ಪೇಪರ್ ತಗೊಳ್ಳೋ ಅಂತ ಕೊಟ್ರೆ ಏನು ಹಿಂಗೆ ಟುಯ್ ಅಂತ ಮಗಕ್ಕೆ ಸಿಗ್ತಾನೆ ಕೊಂತ್ರಿ ನನ್ನ ಮಗ. ನಾನು ನಮ್ಮ ಅಪ್ಪನಿಗೋಸ್ಕರ ಸುಮ್ಮನೆ ಇದ್ದೆ ಬಾಯಿ ಮುಚ್ಕೊಂಡು. ನಾನೇನಾರ ಬಿಟ್ಟೋದ್ರೆ ನಮ್ಮ ಅಪ್ಪ ಇಲ್ಲಿ ಬೇಜಾರು ಮಾಡ್ಕೊಂಡು ಏನಾರ ಮಾಡ್ಕೊತಾರೇನೋ ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪನ ಹತ್ರ ಹೋಗಿ ಇದ್ದು ಆಯ್ತು, ಎಲ್ಲ ಮಾತಾಡಿದ್ದು ಆಯ್ತು. ನಮ್ಮ ಅಪ್ಪ ವಿಚಾರದ ಬಗ್ಗೆ ಏನು ಮಾತೇ ಆಡಿಲ್ವಂತೆ. ನೀನೆ ಹುಟ್ಟಾಕೊಂಡು ಎಲ್ಲನೂ ಹೇಳಿದ್ಯಾ ಅಲ್ವಾ? ಯಾಕೆ ಹೇಳ್ದೆ? ಈಗ ಹೇಳ್ತೀಯೋ ಇಲ್ಲ ಅಂದ್ರೆ ನಾನೇ ಸುಮ್ಮನೆ ಬಿಡಲ್ಲ ಅಷ್ಟೇ, ಊರ್ ಮುಂದೆ ನಿಂತ್ಕೊಂಡು ಬೈದಾಕ್ಬಿಡ್ತೀನಿ. ಅಯ್ಯೋ ಶಿವ, ಏನೋ ಇಬ್ರು ಮೊಮ್ಮಕ್ಳು ಸಂದಕ್ಕಿರ್ಲಿ ಅಂತ ಹೇಳ್ಬಿಟ್ಟು ಹೇಳ್ದೆ ಕಣವ. ನೀನ್ ಬಿಟ್ಟೋದ್ರೆ ಪಾಪ ಅವನಿಗಿನ್ ಯಾರ ಗತಿ ಹೇಳು? ನಿನ್ ಮೊಮ್ಮಗಂಗೆ ಹೇಳ್ಬೇಕಿತ್ತು, ಅನುಸರಿಸ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಅವಳ ಜೊತೆ ಇದ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು. ಅದು ಬಿಟ್ಬಿಟ್ಟು ನಂತಾಗ ಬಂದ್ಬಿಟ್ಟಿಲಿ ನಿಮ್ಮ ಅಪ್ಪ ಹಂಗ್ ಮಾಡ್ಕತಾನೆ ಹಿಂಗ್ ಮಾಡ್ಕತಾನೆ ಅಂತ ಬ್ಲಾಕ್ ಮೇಲ್ ಮಾಡ್ಬಿಟ್ಟು ನೀನು ಸಂಸಾರ ಮಾಡಿಸ್ತಿದ್ದ. ನಿನ್ ಮಗಂಗ್ ಮೊದ್ಲು ಮೊಮ್ಮಗಂಗೆ ಕೊಬ್ಬು ಕಮ್ಮಿ ಮಾಡ್ಕ ಅಂತ ಹೇಳು ಹೋಗ್ಬಿಟ್ಟು. ಯಾ ಕೊಬ್ಬು ಮನೆ ಮಠ ಇಲ್ದಿದಂಗ್ ಬೀದಿಗೆ ಬಿದ್ದಿದ್ರು ಯಾವ ರೇಂಜ್ ಕೊಬ್ಬಾಗ ಮಾತಾಡ್ತಾನೆ ಗೊತ್ತಾ? ನೋಡು, ಇಷ್ಟು ದಿನ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದೆ. ಇನ್ಮೇಲೆ ಅವನಿಗೂ ನನಗೂ ಯಾವ ಸಂಬಂಧನೂ ಇಲ್ಲ. ನಿಮ್ಮ ಮದ್ವೆ ಸವಾಸನೇ ನನಗಂತೂ ಬೇಡ. ಹಾಳು ಬಿದ್ದು ಹಾಳು ಮಾಡ್ಕೊಂಡು ಏನಾರ ಮಾಡ್ಕೊಂಡು ಹೋಗ್ಲಿ. ಇನ್ನೊಂದ್ಸಲ ನನ್ನ ಲೈಫಾಗ ಏನಾರ ಬಂದ್ಬಿಟ್ಟು ಕಡ್ಡಿ ಅಲ್ಲಾಡ್ಸಕ್ಕೆ ಏನಾರ ಬಂದೆ ಅಂತಂದ್ರೆ ಸುಳ್ಳು ಹೇಳ್ಕೊಂಡು ನಿನ್ನ ಅಲ್ಲೇ ರುಬ್ಬಾಕ್ಬಿಟ್ಟು ಚಟ್ನಿ ಮಾಡ್ಬಿಡ್ತೀನಿ ಅಷ್ಟೇನೆ. ಅಯ್ಯೋ 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 ಅಯ್ಯೋ, ಏನೋ ಮೊಮ್ಮಕ್ಳು ಒಂದಾಗ್ ಸಂದಕ್ಕಿರ್ಲಿ, ಬಿಟ್ಟೋದ್ರೆ ಜನ ಆಡ್ಕತಾರೆ ಅಂತ ಹಂಗೆ ಹೇಳುದ್ನಮ್ಮ. ನೀನ್ ಬಿಟ್ಟೋಯ್ತೀನಿ ಅಂತ ಹೇಳ್ತಿದ್ದಲ್ಲ, ಜನ ಆಡ್ಕತಾರೆ ಅಂತ ಅಲ್ಲ. ನಿನ್ನ ಮಗಳಿಗೆ ಏನು ಗತಿ ಇರಲಿಲ್ಲ. ನನ್ನ ಹತ್ರ ಎಲ್ಲ ಇತ್ತು. ನಮ್ಮಪ್ಪ ನನಗೆ ಜಮೀನು ಒಡವೆ ದುಡ್ಡು ಎಲ್ಲ ಕೊಟ್ಟಿತ್ತು ನಮ್ಮಪ್ಪ.
ಅದಕ್ಕೇನೆ ಅಲ್ವಾ. ಹೆಂಗೋ ಈ ಮನೆ ಸೊಸೆ ಆದ್ರೆ ಆಸ್ತಿ ಪಾಸ್ತಿ ಎಲ್ಲ ನನ್ನ ಮೊಮ್ಮಗೂ ಸಿಗ್ತೈತೆ. ಆಮೇಲೆ ನನ್ನ ಮಗಳು ಸುಖವಾಗಿರ್ಬೋದು. ಇವಳು ಬಿಟ್ಟೋಗ್ಬಿಟ್ರೆ ಆಮೇಲೆ 10 ಪೈಸದ ಆಸ್ತಿ ಪಾಸ್ತಿ ಏನು ಸಿಗೋದಿಲ್ಲ ಅಂತ ತಾನೆ. ಇಷ್ಟೆಲ್ಲ ನಾಟಕ ಹೇಳಿ ನಮ್ಮ ಅಪ್ಪನ ಮೇಲೆ ಸುಳ್ಳು ಹೇಳಿ ಹಿಂಗೆಲ್ಲ ನನ್ನ ನಂಬಿಸಿ ಅವನ ಜೊತೆನೇ ಬದುಕಬೇಕು. ಈಗ ಗೊತ್ತಾಯ್ತಾನೆ ಯಾರು ಏನು ಮಾಡಿದ್ರು ಅಂತ ಹೇಳ್ಬಿಟ್ಟು. ಚೆನ್ನಾಗಿ ಗೊತ್ತಾಯ್ತು. ತೋರಿಸ್ತೀನಿ ನಾನು ಏನು ಅಂತ ತೋರಿಸ್ತೀನಿ. ನೋಡ್ತೀಯಾ? ನೋಡ್ತಾ ಇರು, ತೋರಿಸ್ತೀನಿ. ನೀವು ನಿಮ್ಮ ಫ್ಯಾಮಿಲಿ ಖರಾಬ್ ಫ್ಯಾಮಿಲಿ 420 ಫ್ಯಾಮಿಲಿ ಎಲ್ಲಾನು ಬಂದ್ಬಿಡ್ತು ನನ್ನ ಹತ್ರ ಹೇಳಕ್ಕೆ. ಅತ್ತೆ ಇಂಥ ಕೆಲಸ ಯಾಕೆ ಮಾಡ್ತೀರಾ ಅತ್ತೆ? ಬಲವಂತವಾಗಿ ದುಡ್ಡು 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 ಅಂತ ಅವನಿಗೂ ಬುದ್ಧಿ ಬಂದು ಅವನು ಸೊರೋಗ್ಲಿ ಸುಮ್ಮನೆ ಇರ್ರಿ. ನೀವ್ಯಾಕೆ ಪಾಪ ನಿಧಿ ಜೀವನ ಹಾಳು ಮಾಡಕ್ ಹೋದ್ರಿ ನೀವಂತೂ. ದುಡ್ಡೇ ಜೀವನದಾಗ ಮುಖ್ಯ ಆಗಲ್ಲ. ನಂಬಿಕೆ ಪ್ರೀತಿ ವಿಶ್ವಾಸ ಅದನ್ನೂ ಮುಖ್ಯ ಆಯ್ತದೆ. ಅಯ್ಯಯ್ಯೋ ಏನ್ ನಾನ್ ಮಹಾ ತೆಪ್ಪು ಮಾಡಿದೀನಿ ಅಂತ ಹೇಳ್ತೀಯ? ನನ್ನ ಮೊಮ್ಮಗೂ ನೀನು ಗಂಡ್ಬೇಕೇನೆ ನಿನ್ಗೆ? ನೀನ್ ಬಿಟ್ಟೋಗಿದ ತಕ್ಷಣ ಈಗೇನ್ ರಾಜ್ಕುಮಾರ ಉದ್ರುಬಿಟ್ಟು ನಿನ್ ಮದುವೆ ಮಾಡ್ಕೊಬಿಡ್ತಾನ? ಯಾವತ್ತಿದ್ರು ಎಳ್ಳೆ ಮದುವೆ ಅಂತಾನೆ ನೀವು ಅನ್ನೋದು. ನೀನ್ ಗಂಡ ಬಿಟ್ಟೋಳು ಅಂತಾರೆ ನೀವು ಊರ್ ತುಂಬ ಮಾತಾಡೋದು. ಏನೋ ಪಾಪಕ್ಕೆ ಗಂಡನ್ ಬಿಟ್ಬಿಟ್ಟು ಬಂದ್ಬಿಡ್ತೀಯಾ. ಆಮೇಕಿಂದ ಯಾಕೆ ಬೇಕು ಅಂತ ಹೇಳ್ಬಿಟ್ಟು ನಾನೇನೋ ಹೊಸಿ ಹೇಳಿದ್ರೆ ಯಾ ಪಾಟಿ ಮಾತಾಡ್ತೀಯ ಅಂತ ಹೇಳಿದ್ರೆ ನೀನು ಅಯ್ಯಯ್ಯಪ್ಪ ಏನ್ ಮಾಡ್ಕೊತೀಯ ಮಾಡ್ಕೊ ಹೋಗು. ಜೀವನ ಎಲ್ಲ ಹಾಳು ಮಾಡ್ಕೊಬಿಡು. ನಿನ್ಗೂ ನಿಮ್ಮ ಅಪ್ಪನಂಗೆ ಕೊಪ್ಶಾನೆ ಅಲ್ವಾ, ಅದಕ್ಕೆ ನೀ ಹಂಗ ಆಡಿಸ್ತದ. ನಿನ್ಗೂ ಸರಿಯಾಗಿ ಆಡಿಸ್ತದೆ ತಗ. ನಮ್ಮ ಅಪ್ಪನಂಗೆ ನನ್ಗೇನ್ ಕೊಬ್ಬಿಲ್ಲ, ಸ್ವಾಭಿಮಾನ ಜಾಸ್ತಿ ಐತೆ. ನಮ್ಮ ಅಪ್ಪನಿಗೋಸ್ಕರನೇ ನಾನು ಎಷ್ಟು ಕಷ್ಟಪಟ್ಕೊಂಡು ನಾನು ಅನುಸರಿಸ್ಕೊಂಡು ಹೋಯ್ತಾ ಇದ್ದೆ ಗೊತ್ತಾ. 10 ರೂಪಾಯಿ ದುಡಿತಿಲ್ಲ ಅಂದ್ರೂ ಮನೆ ಸಂಸಾರ ಅದು ಇದು ಅಂತ ಎಲ್ಲ ನಾನು ನೋಡ್ಕೊತಾ ಇದ್ದೆ. ಚೀಟಿ ದುಡ್ಡು ಎಲ್ಲ ನಾನೇ ಕಟ್ತಾ ಇದ್ದೆ. ಆದ್ರೆ ಮಾಡಿದ್ದೇನು ನನಗೇನೆ ಮೋಸ. ನನ್ನೇ ಹಿಡ್ಕೊಂಡು ಹೊಡಿಯೋದು. ನಮ್ಮ ಅತ್ತೆಗೆ ಒಪ್ಪತ್ತಿಗಿದ್ರೆ ಒಲೆ ಕಿತ್ತಾಕ್ತಾರೆ ಅಂತಾರಲ್ಲ ಅಂಥ ಜನ. ಇಂಥ ಜನ ಜೊತೆ ಬಾಳ್ಮೆ ಮಾಡಂಗೆ ಮಾಡ್ಬಿಟ್ಟೆ ಅಲ್ವಾ ನೀನು? ಹೌದು, ನಾನೊಂದು ಕಾಲದಾಗ ಇಷ್ಟಪಟ್ಟಿದ್ದೆ ಅವನ, ಇಲ್ಲ ಅಂತ ಅಲ್ಲ. ಹಂಗಂತ ಬಲವಂತವಾಗ ಅವನ ಜೊತೆ ಇಷ್ಟೆಲ್ಲ ಹಿಂಸೆ ಸಹಿಸ್ಕೊಂಡಿರ್ತೀನಿ ಅಂತ ಮಾತ್ರ ನೀನು ಅದು ಹೆಂಗೆ ಅನ್ಕೊಂಡೆ? ನೋಡ್ತಾ ಇರು, ಐತೆ ಸರಿಯಾಗೈತೆ ಮಾರಿ ಹಬ್ಬ. ಇನ್ನೂ ಬದುಕಿರ್ತೀಯಲ್ವಾ? ಇದೇ 2 ಜೊತೆ 4 ಕಣ್ಣಾಗೆ ನೋಡ್ತಾ ಇರು ಏನ್ ಮಾಗ್ತೈತೆ ಅಂತ ಹೇಳ್ಬಿಟ್ಟು. ನಿಮ್ಮ ಮಗಳು ಸಂಸಾರನೂ ನನ್ನ ಸುದ್ದಿ ಗಜಿ ಈಗಲೇ ಕೊನೆ ಕಿತ ಹೇಳ್ತಾ ಇದ್ದೀನಿ. ನನ್ನ ಸುದ್ದಿಗೆ ಬಂದ್ರೆ ನಾನು ಹೇಳ್ತಿದ್ದೀನಿ, ನಾನಂತೂ ಸುಮ್ಮನಿರಾಕಿಲ್ಲ. ಅಯ್ಯೋ ನಿಧಿ ಆಗಿದಾಗೋಯ್ತು ಬಿಡವ. ಏನೋ ವಯಸ್ಸಾದಾರಲ್ವಾ ಹಂಗೆ ಸಂದಕ್ಕಿರ್ಲಿ ಮಾಡ್ಲಿ ಅಂತ ಹೇಳ್ಬಿಟ್ಟು ಮಾತಾಡಿದ್ರು ಅಂತ ಅನ್ನಿಸ್ತದೆ. ನೀನು ಯಾಕೆ ಪಾಪ ಮಾಡ್ಕೊತೀಯಾ? ಈಗ ನಿಂಗೆ ಅದು ಏನು ಇಷ್ಟ ಆಯ್ತದೋ ಅದನ್ನೇ ನೀನು ಮಾಡು. ಈಗ ನೀನು ತಡಿಯೋರು ಯಾರು ಮಾಡೋರು ಯಾರು ಹೇಳು? ನೀನು ಆರಾಮಾಗಿ ನಿಂಗೆ ಏನು ಅನ್ನಿಸ್ತದೋ ಅದನ್ನೇ ನೀನು ಮಾಡು. ಅದನ್ನ ಮಾಡಬೇಕು ಅಂತಲೇ ಅನ್ಕೊಂಡ್ರೆ ನಾನು ನೋಡೋಣ. ನಾನಂತ ಅವನ ಜೊತೆ ಬಾಳಲ್ಲ. ಇರವ ಒಂದು ಲೋಟ ಕಾಫಿಗಾನ ಇಕ್ಕೊಂಬಿಟ್ಟು ಬರ್ತೀನಿ. ಬೇಡ ಆಂಟಿ, ನನಗೇನು ಬೇಡ ಸದ್ಯ. ಈಗ ಮನಸ್ಸು ತಲೆ ಎಲ್ಲನೂ ನೆಮ್ಮದಿಯಾಗೋಯ್ತು ನನಗಂತೂ. ಅಪ್ಪ ಆರಾಮಾಗಿ ಇದ್ಬಿಡ್ತೀನಿ ಇನ್ಮೇಲೆ. ಸಾಕು, ಇನ್ನ ಯಾರ ಸವಾಸನೂ ಬೇಡ. ಈ ಮದುವೆ ಸವಾಸನೇ ಬೇಡ. ಈ ಗಂಡಸ್ರೆಲ್ಲ ಹಂಗೇನೇನೆ. ಥೂ, ಏನೇ ಆಗಲಿ ಅತ್ತೆ, ನೀವು ಈ ಥರ ನಿಧಿ ವಿಚಾರದಾಗ ಸುಳ್ಳು ಹೇಳಿ ತಪ್ಪೇನೇನಿಯ. ಏನಕ್ಕೆ ಸುಳ್ಳು ಹೇಳಕ್ಕೆ ಹೋದ್ರಿ? ನಿಮ್ಮ ಅಮ್ಮಗೊಂಗೋಸಿ ಬುದ್ಧಿ ಹೇಳ್ಬೇಕಿತ್ತು. ಅದು ಬಿಟ್ಬಿಟ್ಟು ಹಿಂಗೆಲ್ಲನೂ ಇದು ಮಾಡೋ ಅಂಥದ್ದು ಏನಿತ್ತು ನಿಮಗೆ? ನೀವು ಶಾನೆ ತಪ್ಪು ಮಾಡ್ಬಿಟ್ರಿ ಸುಮ್ಕೆನೇನಿಯ. ಒಂದು ಹೆಣ್ಮಗನ ಬಾಳು ಅಂದ್ರೆ ಸುಮ್ಕೆನಾ? ಅಪ್ಪ ಸಾಯ್ತದೆ ಅಂತ ಎದ್ರಕೊಂಡು ಎಷ್ಟೆಲ್ಲ ಕಷ್ಟಪಟ್ಕೊಂಡು ಜೀವನ ಮಾಡೋಳು ನೋಡೋಳು. ನೆನ್ಸ್ಕೊಂಡ್ರೆ ನನಗೇನಿಯ ತಲೆಕೆಟ್ಟು ಭಯ ಆಯ್ತೈತೆ. ಅಂತ ಗಂಡುಗಳ ಜೊತೆ ಹೆಂಗ್ ಬಾಳ್ತಾರೆ? ಸಾಕು ಸುಮ್ಮನೋಗೆ ಕಂಡಿದ್ದೀನಿ. ಬಂದ್ಬಿಟ್ಲು ಹೇಳಕ್ಕಿಲಿ ನಂದೆಲ್ಲಿಕ್ಲಿ ಅಂತ ಹೇಳ್ಬಿಟ್ಟು. ನನ್ನ ಮಗಳು ನನ್ನ ಮೊಮ್ಮಗೇನು ಬೀದಿಗೆ ಬಿಡ್ಬೇಕಿತ್ತೇನು? ಆ ಬೊಡ್ಡಿಗೆ ಬುದ್ಧಿ ಇಲ್ಲ. ಮಾಡ್ತೀನಿ ಸರಿಯಾಗಿ ಹೋಗಿ. ಎಂಥ ಜೀವನ ಇವಾಗ ಹಾಳು ಮಾಡ್ಕೊಂಡ ನನ್ನ ಮೊಮ್ಮಗ ಅಂದ್ರೆ. ಈಗ ತಿರ್ಬೋಕಿಗಳು ಆಟಗಳು ಆಡ್ಕೊಂಡು ಬಿದ್ದವೆ. ತಿರ್ಬೋಕಿಗಳು ಯಾ ತಿರ್ಬೋಕಿ ಆಟ ಆಡ್ತಾರೋ ಏನು ಕಥೆಯೋ ಗೊತ್ತಿಲ್ಲ. ಇನ್ನು ಇವಳು ಬಿಟ್ಟೋದ್ಲು ಅಂದ್ರೆ ಇನ್ನು ಅವ್ರ ಮನೆಗೆ ಇನ್ನೇನೈತೆ? ಮನೇನೂ ಹರಾಜಾಗೈತಂತೆ, ಎಲ್ಲ ಹೋಗೈತೆ. ಇನ್ನೇನೈತೆ ಹೇಳು? ಹೋಗಿ ಕ್ಯಾಕರ್ ಸುಗುತ್ತು ಮಾಡ್ತೀನಿ ಇರು. ಇವ್ರಿಗಂತೂ ಬುದ್ಧಿ ಬರಲ್ಲ ಬಿಡು. ನಾನು ಮಾಡಿದ್ದೆಲ್ಲ ಎಡವಟ್ಟಾಯ್ತದೆ.